ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ 2000 ರೂಪಾಯಿ ಹಣನ ತಿಂಗಳು ಪಡ್ಕೋತಿದ್ರಿ. ಹಾಗೆಯೇ ಕಾಂಗ್ರೆಸ್ ಸರ್ಕಾರ ಒಂದು ಆದೇಶನ ಘೋಷಣೆ ಮಾಡಿದರು. ಏನಪ್ಪ ಅದು ಆದೇಶ ಅಂದರೆ, ಈ ಸಲ ಎಲೆಕ್ಷನ್ನಲ್ಲಿದ್ದರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದರೆ ನಿಮಗೆ 2000 ರೂಪಾಯಿ ಜೊತೆಗೆ 8500 ಎಕ್ಸ್ಟ್ರಾ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತೀನಿ ಅಂತ ಒಂದು ಘೋಷಣೆನ ಮಾಡಿದರು. ಆದರೆ ಇವಾಗ ಎಲ್ರಿಗೂ ಗೊತ್ತಿರೋ ಹಾಗೆ ಎಲೆಕ್ಷನ್ ಮುಗಿದು ಎಲೆಕ್ಷನ್ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಆಡಳಿತಕ್ಕೆ ಬರಲಿಲ್ಲ. ಆ ಕಾರಣದಿಂದ ಏನು 8500 ಎಕ್ಸ್ಟ್ರಾ ಹೇಳಿದ್ರು ಅದು ಕ್ಯಾನ್ಸಲ್ ಆಗಿದೆ. ಆದರೆ ಗೃಹಲಕ್ಷ್ಮಿ ಯೋಜನೆ 2000 ರೂಪಾಯಿ ಹಣ ಮುಂದೆ ಕೂಡ ಸ್ಯಾಂಕ್ಷನ್ ಆಗುತ್ತಾ? ಕಾಂಗ್ರೆಸ್ ಸರ್ಕಾರ ಹೇಳಿದಂಗೆ 5 ಗ್ಯಾರಂಟಿ ಯೋಜನೆಗಳು ಚಾಲನೆಯಲ್ಲಿರುತ್ತಾ? ಯಾವೆಲ್ಲ ಯೋಜನೆಗಳು ರದ್ದಾಗ್ತಿವೆ? ಮತ್ತು ಏನು ಗೃಹಲಕ್ಷ್ಮಿ ಯೋಜನೆ 2000 ರೂಪಾಯಿ ಹಣ ಮುಂದಿನ ದಿನಗಳಲ್ಲಿ ಸ್ಯಾಂಕ್ಷನ್ ಆಗುತ್ತಾ ಇಲ್ಲವೋ, ಸ್ಟಾಪ್ ಆಗುತ್ತೆ? ಎಲ್ಲ ಮಾಹಿತಿ ನಾನು ವಿಡಿಯೋದಲ್ಲಿ ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರು, ದಯಮಾಡಿ ಅಲ್ಲಿ ಬರ್ತಾರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ವೀಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂದಕ್ಕೆ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಮಧ್ಯ ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಇವಾಗ ಕಾಂಗ್ರೆಸ್ ಸರ್ಕಾರ ಏನು 8500 ಅಮೌಂಟ್ ಎಕ್ಸ್ಟ್ರಾ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ರು, ಇವಾಗ ಅದು ಕ್ಯಾನ್ಸಲ್ ಆಗಿದೆ. ಆದರೆ ಗೃಹಲಕ್ಷ್ಮಿ ಯೋಜನೆ ಹಣ 2000 ರೂಪಾಯಿ ಸ್ಯಾಂಕ್ಷನ್ ಆಗುತ್ತಾ? ಎಂದಿನಂತೆ ಚಾಲನೆಯಲ್ಲಿರುತ್ತಾ? ಸ್ಟಾಪ್ ಆಗುತ್ತಾ? ಬ್ಯಾನ್ ಆಗುತ್ತಾ? ಏನು ಅಂತ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳ್ತಿದ್ರು. ಇವಾಗ ಆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಫ್ರೆಂಡ್ಸ್. ಇವಾಗ ಸ್ಟಾಪ್ ಆಗಿರೋದು, ರದ್ದಾಗಿರೋದು ಏನು 8500 ಎಕ್ಸ್ಟ್ರಾ ಅಮೌಂಟು ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳಿದರು. ಇವಾಗ ಅದು ಸ್ಟಾಪ್ ಆಗಿದೆ. ಏನು ಗೃಹಲಕ್ಷ್ಮಿ ಯೋಜನೆದು 2000 ರೂಪಾಯಿ ಮಂತ್ಲಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಿದ್ರು, ಅದು ಯಾವುದೇ ರೀತಿ ರದ್ದಾಗಲ್ಲ, ಸ್ಟಾಪ್ ಆಗಲ್ಲ, ಏನೂ ಆಗಲ್ಲ. ಎಂದಿನಂತೆ ಗೃಹಲಕ್ಷ್ಮಿ ಯೋಜನೆ ಚಾಲನೆಯಲ್ಲಿರುತ್ತೆ. ಇದು ಎಲ್ಲ ಮಹಿಳೆಯರಿಗೂ ಮತ್ತು ರಾಜ್ಯದ ಜನತೆಗೆ ಸಿಹಿ ವಿಚಾರ, ತುಂಬ ಖುಷಿ ಪಡೋ ವಿಚಾರ ಅಂತ ಹೇಳ್ಬೋದು, ಸಿಹಿ ಸುದ್ದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾವುದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗ್ತಾಯಿಲ್ಲ ಮತ್ತು ರದ್ದಾಗ್ತಾಯಿಲ್ಲ. ಈ ತಿಂಗಳು ಹೇಗೆ 2000 ರೂಪಾಯಿ ಹಣ ಜಮಾ ಆಗ್ತಿತ್ತು, ಅದೇ ರೀತಿ ಇವಾಗ ನಿಮಗೆ ಮಂತ್ಲಿ 2000 ರೂಪಾಯಿ ಹಣನ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಿದ್ದಾರೆ. ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಎಂದಿನಂತೆ ಗೃಹಲಕ್ಷ್ಮಿ ಯೋಜನೆ ಚಾಲನೆಯಲ್ಲಿರುತ್ತೆ. ಮತ್ತು ಯಾವುದೇ ಡೌಟ್ಸು ಏನು ವರಿ ಮಾಡಿಕೊಂಡು ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡ. ಅಯ್ಯೋ ಕಾಂಗ್ರೆಸ್ ಸರ್ಕಾರ ಸೋತೋಗಿದೆ, ಯಾವುದೇ ಕಾರಣಕ್ಕೂ ನಮಗೆ ಹಣ ಬರಲ್ಲ ಅಂತ ಏನು ವರಿ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಟೆನ್ಷನ್ ತೊಗೋಬೇಡಿ. ಎಂದಿನಂತೆ ಗೃಹಲಕ್ಷ್ಮಿ ಯೋಜನೆ ಚಾಲನೆಯಲ್ಲಿರುತ್ತೆ. CM ಸಿದ್ದರಾಮಯ್ಯ ಅವರು ಒಂದು ಸಭೆನ ನಡೆಸಿ ಅದರಲ್ಲಿ ಹೇಳಿರೋವಂತಹ ಒಂದು ಮಾತಾಗಿರ್ಬೋದು ಇದು. ಎಂದಿನಂತೆ ಗೃಹಲಕ್ಷ್ಮಿ ಯೋಜನೆ ಚಾಲನೆಯಲ್ಲಿರುತ್ತೆ, ಯಾವುದೇ ರೀತಿ ಬದಲಾವಣೆ ಇಲ್ಲ. ಮತ್ತು ಯಾರನ್ನೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಎಂದಿನಂತೆ ಗೃಹಲಕ್ಷ್ಮಿ ಯೋಜನೆ ಚಾಲನೆಯಲ್ಲಿರುತ್ತೆ. ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.